ಚುಕ್ಕೆ ಗುರುತಿನ ಪ್ರಶ್ನೆ 773 ಕನ್ನಡ ಮತ್ತು ಸಂಸ್ಕೃತಿ ಹಾಗೂ ಹಿಂದುಳಿದ ವರ್ಗಗಳ ಕಲ್ಯಾಣ ಸಚಿವರನ್ನ ಕೇಳಬಯಸ್ತೇನೆ. ಮಾನ್ಯ ಸಭಾಪತಿಗಳಿಗೆ ಉತ್ತರವನ್ನು ಒದಗಿಸಲಾಗಿದೆ. ಮಾನ್ಯ ಸಭಾಪತಿಗಳೇ, ಉತ್ತರವನ್ನ ಕೊಟ್ಟಿದ್ದಾರೆ. ಇದು ಬಂದು ಮುಖ್ಯವಾಗಿ ಕನ್ನಡ ಭಾಷೆಯನ್ನ ಫಲಕಗಳಲ್ಲಿ, ನಾಮಫಲಕಗಳಲ್ಲಿ ಅಳವಡಿಸ್ತಕ್ಕಂಥ ಒಂದು ಅಭಿಯಾನ ಏನು ಶುರು ಮಾಡಿದ್ರು ನಮ್ಮ ಸಚಿವರು, ನಮ್ಮ ಸರ್ಕಾರದಲ್ಲಿ, ಅದು ಸಂಪೂರ್ಣ ಆಗಿಲ್ಲ ಅನ್ನುವಂಥದ್ದನ್ನು ನಾನು ಕೇಳಿದ್ದೇನೆ. ಮತ್ತು ಈ ಸಂಪೂರ್ಣ ಆಗಬೇಕಾದ್ರೆ ಯಾರ ಜವಾಬ್ದಾರಿ, ಏನು, ಹೇಗೆ ಮಾಡ್ತಾ ಇದ್ದಾರೆ ಅಂತೂ ನಾನು ತಿಳ್ಕೊಬೇಕಿತ್ತು. ಮತ್ತು ಇದು ಉತ್ತರ ಹೇಗೆ ಕೊಟ್ಟಿದ್ದಾರೆ ಅಂದರೆ ನಿರಂತರವಾದಂತಹ ಕೆಲಸ, ಅಪೂರ್ಣ ಆಗೋ ಪ್ರಶ್ನೆ ಉದ್ಭವಿಸೋದಿಲ್ಲ ಅಂತ ಹೇಳ್ತಾರೆ. ಇರ್ಬೋದು, ಎಲ್ಲೋ ಒಂದು ಆಗಾಗ ಹೊಸ ಅಂಗಡಿಗಳನ್ನು ಓಪನ್ ಮಾಡಿದವರು, ಸಂಸ್ಥೆಗಳನ್ನು ಓಪನ್ ಮಾಡ್ಕೊಂಡವರು ಅವ್ರು ಮಾಡ್ಕೊಳ್ಬೇಕಾಗತ್ತೆ, ಅದು ನಾನು ಒಪ್ತೀನಿ. ಆದರೆ ರಾಜ್ಯದಲ್ಲಿ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಜಿಲ್ಲಾಧಿಕಾರಿಗಳ ಉಸ್ತುವಾರಿಯಲ್ಲಿ ಮಾಡಿದ್ದೇವೆ ಅಂತಕ್ಕಂಥದ್ದನ್ನು ಹೇಳಿದ್ದಾರೆ. ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ನೋಡಿದಾಗ ಕೆಲವೊಂದು ಜಿಲ್ಲೆಗಳಲ್ಲಿ 100%, ಹುಬ್ಬಳ್ಳಿಯಲ್ಲಿ ಬಹಳ ಚೆನ್ನಾಗಾಗಿದೆ, ಅದೇ ಮೈಸೂರಲ್ಲಿ ಆಗಿಲ್ಲ. ಹೀಗೆ ನಾವು ನೋಡಿದಾಗ ಅಲ್ಲಲ್ಲಿ ನಮಗೆ ಅಪೂರ್ಣತೆ ಕಾಣ್ತದೆ. ಈ ಅಪೂರ್ಣತೆಯನ್ನು ಬಹಳ ನೀವು ಏನಂತೀವಿ, ಕಡ್ಡಾಯವಾಗಿ ಮಾಡಲೇಬೇಕು ಅನ್ನುವಂಥ ಮನಸ್ಸಿಟ್ಕೊಂಡಿರೋರು ಯಾಕೆ ಇನ್ನೂ ಅದು ಸಂಪೂರ್ಣವಾಗಿ ಜಾರಿ ಆಗ್ತಾ ಇಲ್ಲ? ಈ ನಮ್ಮ ಕಾಯ್ದೆಯಲ್ಲಿ ಒಂದು ಅದಕ್ಕೆ ನಾನು ಉತ್ತರ ಕೊಡಿ. ನಿರಂತರವಾಗಿ ಪ್ರಕ್ರಿಯೆ ಅನ್ನೋದನ್ನ ಒಂದು ಹಾರಿಕೆ ಉತ್ತರ, ಬೇಜವಾಬ್ದಾರಿ ಅಧಿಕಾರಿಗಳು ಒಂದು ಬೇಜವಾಬ್ದಾರಿ ಉತ್ತರವನ್ನು ಕೊಟ್ಟರೆ ನೀವು ಒಪ್ಕೋಬೇಕಾಗಿಲ್ಲ ಇದನ್ನು. ಮತ್ತು ಇದಕ್ಕೆ ಸಂಬಂಧಪಟ್ಟ ಹಾಗೆ ಸಮಗ್ರವಾಗಿ ಕನ್ನಡವನ್ನು ಕಡ್ಡಾಯವಾಗಿ ಅನುಷ್ಠಾನಗೊಳಿಸಬೇಕು ಅಂತ ಹೇಳಿದ್ರೆ ಕಾಯ್ದೆಯಲ್ಲೇ ಹೇಳಿದ್ರಿ ರಾಜಭಾಷಾ ಆಯೋಗ ಆಗಬೇಕು ಅಂತ. ಆಯೋಗದ ರಚನೆ ಆಗಿಲ್ಲ. ಮತ್ತು ತಮ್ಮ ನೇತೃತ್ವದಲ್ಲಿ ಸಮಿತಿ ಇದೆ, ಆ ಸಮಿತಿಯಲ್ಲೂ ಕೂಡ ತಾವು ಮೇಲಿಂದ ಮೇಲೆ ಎಷ್ಟು ಸಭೆಗಳನ್ನು ಮಾಡಿರ್ತೀರಿ. ಯಾಕೆಂದರೆ BBMP ನೋಡಿ, ಬಹಳ ಮುಖ್ಯವಾಗಿ BBMPಲಿ ಅನುಷ್ಠಾನ ಆಗ್ತಾ ಇಲ್ಲ ಸರಿಯಾಗಿ. ಬೆಂಗಳೂರಲ್ಲಿ ಮಾನ್ಯ ಸಭಾಪತಿಗಳು ತಾವು ನೋಡಿ ಮಾಡಿ ಇವತ್ತು ಆ ವಿದ್ಯಾರ್ಥಿಗಳ ಸಂಖ್ಯೆ ಏನು ಜಾಸ್ತಿ ಇದೆ ಅದನ್ನು ಸರಿಪಡಿಸುವಂಥದ್ದು ಆಗ್ತದೆ. ಸಾಧ್ಯವಾದರೆ ಅರ್ಧ ಗಂಟೆ. ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ ಪ್ರತಿಯೊಬ್ಬರಿಗೂ ಸಮಾನವಾದ ಆರ್ಥಿಕ ಮತ್ತು ಸಾಮಾಜಿಕ ಬೆಳವಣಿಗೆಯನ್ನು ಸಾಧಿಸಬೇಕೆಂಬ ಉದ್ದೇಶದಿಂದ ಹಿಂದಿನ ಕೇಂದ್ರ ಸಚಿವರು ಆಗಿರ್ತಕ್ಕಂಥ KR ನಾರಾಯಣ ಅವರು ರಾಜ್ಯ ಪ್ರೆಸಿಡೆಂಟ್ ಅಧ್ಯಕ್ಷರು ಆಗಿದ್ದರು. ಈ STP TSP ಹಣವನ್ನು ಹೇಗೆ ಅವ್ರಿಗೋಸ್ಕರ ಇಡಬೇಕು, ಅವರಿಗೆ ಉದ್ಧಾರಕ್ಕೋಸ್ಕರ ಇಡಬೇಕು, ಅವರ ಅಭಿವೃದ್ಧಿಗೋಸ್ಕರ ಇಡಬೇಕು, ಆ ದುಡ್ಡನ್ನು ಯಾವುದಕ್ಕೂ ಬಳಸಬಾರ್ದಂತಕ್ಕಂಥ ಫಸ್ಟು ಕಾಯ್ದೆ ತಂದಿರ್ತಕ್ಕಂಥವ್ರು ಅವರು. ಅದಾದ ನಂತರ ಮೊನ್ನೆ ಸಿದ್ದರಾಮಯ್ಯ ಸಾಹೇಬ್ರವರು ನಾನು ತೊಗೊಂಬಂದಿದ್ದೀನಿ ಅಂತ ಹೇಳ್ಕೊಂಡ್ರು. ಹೋಗಲಿ, ಅದಾಗಲಿ. ಆದರೆ ಇಲ್ಲಿವರೆಗೂ ಈ ಒಂದು STP TSP ಹಣದಲ್ಲಿ ಪ್ರತಿ ಸಾಲನೂ ಕೂಡ ಒಂದೊಂದು ಲೆಕ್ಕಗಳನ್ನು ಕೊಡ್ತಾ ಬಂದಾಗ ಹಿಂದಿನ ನಾನು ಕೇಳಿದಂಥ ಪ್ರಶ್ನೆಗೆ ಇದೇ ಸಮಂಜಸವಾದಂಥ ಉತ್ತರ ಕೊಟ್ಟಿರ್ತಕ್ಕಂಥದ್ದು ಇದೆ ಮಾನ್ಯ ಸಭಾಪತಿಗಳೇ.